ಕಾಂಗ್ರೆಸ್ ಶಾಸಕರ ಬಂಡಾಯಕ್ಕೆ ಮದ್ದೆರೆದ ಸಿಎಂ. ಹೊಸ ವರ್ಷಕ್ಕೂ ಮುನ್ನ ಹೊಸ ಆಫರ್ ಅನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಿಎಂ ಪ್ಲಾನ್ನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಕಾಂಗ್ರೆಸ್ ಶಾಸಕರ ಬಂಡಾಯಕ್ಕೆ ಸಿಎಂ ಮದ್ದೆರೆದಿದ್ದಾರೆ. ಹೊಸ ವರ್ಷಕ್ಕೂ ಮುನ್ನ ಹೊಸ ಆಫರ್ ಅನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು. ಅಸಮಾಧಾನಿತಗೊಂಡಿದ್ರು ಕಾಂಗ್ರೆಸ್ನ ಕೆಲ ಶಾಸಕರು, ಬಂಡಾಯ ಎದ್ದಿದ್ರು. ಅಂತವರನ್ನ ಸಮಾಧಾನ ಪಡಿಸೋ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹೊಸ ವರ್ಷಕ್ಕೂ ಮುನ್ನ ಹೊಸ ಆಫರ್ ಅನ್ನ ಇಟ್ಟಿದ್ದಾರೆ. ಸಿಎಂ ಪ್ಲಾನ್ ಏನು ಅನ್ನೋದರ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ನಿಗಮ ಮಂಡಳಿ ನಿರಾಕರಿಸಿದವರಿಗೆ ವಿಶೇಷ ಹುದ್ದೆ. ಸಿಎಂ ಆರ್ಥಿಕ ಸಲಹೆಗಾರರಾಗಿ ರಾಯರೆಡ್ಡಿ ನೇಮಕ. ಬಿಆರ್ ಪಾಟೀಲ್ ಮುಖ್ಯಮಂತ್ರಿ ಸಲಹೆಗಾರರಾಗಿ ಆಯ್ಕೆ. ಆರ್ ವಿ ದೇಶಪಾಂಡೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು. ಮೂವರಿಗೂ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡಿದ್ದಾರೆ ಸಿಎಂ. ಅಲ್ಲಿಗೆ ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಸಿಎಂ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ಸಂಖ್ಯೆ ಕೂಡ ಬಹಳ ಜೋರಾಗೇ ಇದೆ. ಯಾಕಂದ್ರೆ ಬಹಳಷ್ಟು ಹಿರಿಯ ಶಾಸಕರಿದ್ದಾರೆ, ಅವರು ಬಯಸಿದಂತಹ ಹುದ್ದೆ ಸಿಕ್ಕಿಲ್ಲ ಅನ್ನೋ ಬೇಸರದಲ್ಲಿದ್ದಾರೆ. ಈಗ ಅವರನ್ನ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಸಿಎಂ ಇಡ್ತಾ ಇರುವಂತಹ ಹೆಜ್ಜೆ, ಸೊ ಯಾವ ರೀತಿ ಇದು ಎಫೆಕ್ಟಿವ್ ಆಗಿದೆ? ಶ್ವೇತಾ, ಬಹಳ ಪ್ರಮುಖವಾಗಿ ಮೂವರು ಹಿರಿಯ ಶಾಸಕರಿಗೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿ ವಿವಿಧ ಹುದ್ದೆಗಳನ್ನ ನೀಡಿರುವಂತದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ರಾಯರೆಡ್ಡಿ ಕೂಡ ಹಿಂದೆ ಒಂದು ಶಾಸಕರ ತಂಡದ ಜೊತೆಗೆ ಪತ್ರವನ್ನ ಬರೆದು ಶಾಸಕಾಂಗ ಪಕ್ಷದ ಸಭೆಗೆ ಆಗ್ರಹಿಸಿದ್ದು ಮತ್ತು ಸರ್ಕಾರದ ನಡವಳಿಕೆಗಳು, ಸಚಿವರ ವರ್ತನೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವಂತಹ ಉದಾಹರಣೆಗಳಿದಾವೆ. ಜೊತೆಗೆ ಬಿಆರ್ ಪಾಟೀಲ್ ಕೂಡ ಹಿರಿಯ ಶಾಸಕರು ಪತ್ರವನ್ನು ಕೂಡ ಬರೆದಿದ್ರು. ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು, ಸಚಿವರುಗಳು ಶಾಸಕರ ಪತ್ರಗಳಿಗಾಗ್ಲಿ ಅವರ ಬೇಡಿಕೆಗಳಿಗಾಗ್ಲಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸ್ಪಂದಿಸುವಂತ ಕೆಲಸ ಮಾಡಲ್ಲ, ಧಿಮಾಕಿನ ವರ್ತನೆ ತೋರಿಸುತ್ತಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಿದ್ರು. ಇನ್ನು ದೇಶಪಾಂಡೆ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡದೇ ಇದ್ರೂ ಕೂಡ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಚಟುವಟಿಕೆಗಳಲ್ಲೂ ಕೂಡ ದೇಶಪಾಂಡೆ ಅವರು ದೂರ ಉಳಿದಿದ್ರು. ಹೀಗಾಗಿ ಈ ಮೂವರು ಹಿರಿಯರು ಜೊತೆಗೆ ತಮ್ಮ ಅಸಮಾಧಾನವನ್ನು ಕೂಡ ತೋಡ್ಕೊಂಡಿದ್ದ ಕಾರಣಕ್ಕಾಗಿ ನಿಗಮ ಮಂಡಳಿಗೆ ಹಿರಿಯರನ್ನ ನೇಮಿಸುವುದು ಸೂಕ್ತ ಅಲ್ಲ ಅನ್ನುವಂತ ಅಭಿಪ್ರಾಯಕ್ಕೆ ಬಂದಿದ್ರು. ಜೊತೆಗೆ ನಿಗಮ ಮಂಡಳಿಯ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಆರ್ ಪಾಟೀಲ್ ಇರ್ಬೋದು, ರಾಯರೆಡ್ಡಿ ಅವರು ಇರ್ಬೋದು, ದೇಶಪಾಂಡೆ ಮೂವರು ಕೂಡ ನಿರಾಕರಿಸಿದ್ರು. ಯಾಕಂದ್ರೆ ಅವರೆಲ್ಲ ಸಚಿವರಾಗಬೇಕು ಅನ್ನೋರು ಈ ಹಿಂದೆ ಸಚಿವರಾಗಿದ್ದಂತವ್ರು, ಹಾಗಾಗಿ ನಿರಾಕರಿಸಿದ್ರು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈಗ ವಿವಿಧ ಹುದ್ದೆಗಳನ್ನ ನೀಡಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮುಂದೆ ಅಧಿವೇಶನ ಕೂಡ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.